ರಾಜ್ಯದಲ್ಲಿ ನಡೀತಿರುವಂತಹ SIR ಪ್ರಕ್ರಿಯೆ ಏನಿದೆ ಅದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗಾಗಲೇ 92.95% ಗಣತಿಯ ನಮೂನೆ ವಿತರಣೆ ಆಗ್ತಾ ಇದೆ. ಅಂದ್ರೆ 5.15 ಕೋಟಿಗೂ ಹೆಚ್ಚು ಮತದಾರರಿಗೆ ಎನ್ಯುಮರೇಷನ್ ವಿತರಣೆ ಆಗ್ತಾ ಇದೆ. ವಿತರಿಸಲಾಗ್ತಿರುವಂತಹ ಅರ್ಜಿಗಳಲ್ಲಿ 1.44 ಕೋಟಿ ಡಿಜಿಟಲೀಕರಣ ಆಗ್ತಾ ಇದೆ. ಆನ್ಲೈನ್ ಮುಖಾಂತರವೇ 2.28 ಲಕ್ಷ ಮತದಾರರು ಸಿಗ್ತಾ ಇದ್ದಾರೆ. ಇನ್ನು ಎನ್ಯುಮರೇಷನ್ ಭರ್ತಿಗಾಗಿ 13 ದಿನಗಳಲ್ಲಿ ಒಟ್ಟು 5,15,000 ಅಂದ್ರೆ 5,15,21,624 ಮತದಾರರಿಗೆ ಅರ್ಜಿ ತಲುಪಿದೆ ಅನ್ನುವಂತಹ ಮಾಹಿತಿ. ಅಂದ್ರೆ ಈ ಪ್ರಕ್ರಿಯೆ ತ್ವರಿತಗತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ 92.95% ಎನ್ಯುಮರೇಷನ್ ಆಗಿದೆ ಅಂತ ಹೇಳಿ 5.15 ಕೋಟಿಗೂ ಹೆಚ್ಚು ಮತದಾರರಿಗೆ ಎನ್ಯುಮರೇಷನ್ ವಿತರಣೆ ಆಗಿದೆ ಅನ್ನುವಂಥದ್ದು. ಈ ಪ್ರಕ್ರಿಯೆ ತ್ವರಿತಗತಿಯಾಗಿ ಆಗ್ತಾ ಇದೆ, ಪಾರದರ್ಶಕವಾಗಿ ಆಗ್ತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ, ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಮ್ಮ ದೇಶದ ಅಲ್ಲದೆ ಇರುವಂತವರು ಇಲ್ಲಿ ಬಂದು ಹಕ್ಕುಗಳನ್ನ ಪಡೆದುಕೊಂಡು ಮತದಾನ ಮಾಡುವಂತಹ ಹಕ್ಕಿರಬಹುದು, ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳೋದು, ಇಂಥದನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಜೊತೆಗೆ ನಮ್ಮ ದೇಶದಲ್ಲಿ ನಮ್ಮ ಹಕ್ಕನ್ನ ಯಾರು ಪಡೆದುಕೊಂಡಿದ್ದಾರೆ ನಮ್ಮವರಿಗೆ ಎನ್ಯುಮರೇಷನ್ ಕೊಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಹನುಮಂತರಾಜು. ಈಗ ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಏನು SIR ಪ್ರಕ್ರಿಯೆ ಭರ್ಜರಿಯಾಗಿ ಸಾಗ್ತಾ ಇದೆ, ಈಗಾಗಲೇ 92.95% ಗಣತಿ ನಮೂನೆ ವಿತರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಮುಖಾಂತರವೂ ಕೂಡ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ? ಮನಸ, ಈಗಾಗಲೇ ರಾಜ್ಯದಲ್ಲಿ SIR ಪ್ರಕ್ರಿಯೆ ಚುರುಕುಗೊಂಡಿದ್ದು ಈಗ ಭರ್ಜರಿಯಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಈಗಾಗಲೇ 92% ಗಣತಿ ನಮೂನೆ ವಿತರಣೆ ಕಾರ್ಯದಲ್ಲಿ ಬಹುತೇಕವಾಗಿ ಚುನಾವಣಾ ಆಯೋಗ ಕೂಡ ಸಕ್ಸಸ್ ಆಗಿದೆ. ಒಟ್ಟಾರೆ ಏನು 5,15 ಲಕ್ಷದ ಹೆಚ್ಚು ಮತದಾರರಿಗೆ ಎನ್ಯುಮರೇಷನ್ ಕಾರ್ಡ್ ಅನ್ನ ಫಾರ್ಮ್ ಅನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ 1.44 ಕೋಟಿಯಷ್ಟು ಡಿಜಿಟಲೀಕರಣ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಆನ್ಲೈನ್ ಮೂಲಕ ಏನು ಚುನಾವಣಾ ಆಯೋಗದ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ಗೆ SIR ಮೂಲಕ 2.28 ಲಕ್ಷ ಮತದಾರರು ಈಗಾಗಲೇ ಎನ್ಯುಮರೇಷನ್ ಅನ್ನ ಭರ್ತಿ ಮಾಡಿದ್ದಾರೆ. ಕೆಲವರು ಏನು ಈಗಾಗಲೇ ಏನು ಮನೆಯಲ್ಲಿ ಇರ್ಲಿಲ್ಲ ಅಂತಂದ್ರೆ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ಆನ್ಲೈನ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಆನ್ಲೈನ್ ವ್ಯವಸ್ಥೆ ಮೂಲಕ 2.28 ಲಕ್ಷ ಜನ ಮತದಾರರು ಈಗ ಎನ್ಯುಮರೇಷನ್ ಭರ್ತಿ ಮಾಡಿದ್ದಾರೆ. ಒಟ್ಟಾರೆ 13 ದಿನಗಳಲ್ಲಿ 5.15 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗ ಕೂಡ ಪ್ರಕ್ರಿಯೆಯಲ್ಲಿ ಪ್ರತಿದಾರನ್ನು ಭಾಗಿಯಾಗಬೇಕು. ಮುಂದಿನ ದಿನಗಳಲ್ಲಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ತಮ್ಮ ಮತದಾರ ಹಕ್ಕನ್ನ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜಾಗೃತಿ ಕೂಡ ಮೂಡಿತ್ತು. ಈ ಜಾಗೃತಿಗೆ ಸಾಕಷ್ಟು ಭರ್ಜರಿ ರೆಸ್ಪಾನ್ಸ್ ಈಗ ಮತದಾರರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮನಸ, ಓಕೆ, ಥ್ಯಾಂಕ್ ಯು ಹನುಮಂತರಾಜು ನಿಮ್ಮ ಡೀಟೇಲ್ಸ್ಗಾಗಿ.